ವರ್ಷ ಫಲದಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿದೆ? ಅದೃಷ್ಟ ಜಾಸ್ತಿ ಇದೆಯಾ? ದುರಾದೃಷ್ಟ ಏನಾದರೂ ಇದೆಯಾ? ಇದೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಸಿಂಹರಾಶಿ ಯುಗಾದಿ ವರ್ಷ ಭವಿಷ್ಯ. ವರ್ಷದ ಪ್ರಾರಂಭದಲ್ಲೇ ಮಹತ್ವವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸಿಂಹರಾಶಿಯವರಿಗೆ. ಯಾಕಂತ ಹೇಳಿದ್ರೆ ಸಿಂಹರಾಶಿ ಅವರಿಗೆ 11ನೇ ಮನೆ ಅಂದರೆ ಏಕಾದಶ ಸ್ಥಾನದಲ್ಲಿ ಗುರುಗ್ರಹದ ಪ್ರಭಾವ ಒಂದಷ್ಟು ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ತೆಗೆದುಕೊತೀರಾ. ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಧನಲಾಭ ಉಂಟಾಗುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕಲಾವಿದರಿಗೆ ಉತ್ತಮವಾದಂಥ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೂ ಸಹ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಒಟ್ಟಾರೆ ನಿಮ್ಮ ಕಠಿಣವಾದಂಥ ಪರಿಶ್ರಮಕ್ಕೆ ಒಂದಷ್ಟು ತಕ್ಕ ಪ್ರತಿಫಲ ಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ವ್ಯಾಪಾರದಲ್ಲಿರುವಂಥವ್ರಿಗಂತೂ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲಿ ನಾವು ಕಾಣಬಹುದು ಸಿಂಹರಾಶಿಯವರಿಗೆ. ಮತ್ತು ಏಪ್ರಿಲ್ 14ರ ನಂತರ ಉಚ್ಚಸ್ಥಾನಕ್ಕೆ ರವಿ ಬದಲಾವಣೆ ಆಗೋದ್ರಿಂದ, ಉಚ್ಚಸ್ಥಾನ ಅಂದರೆ ಮೇಷರಾಶಿಗೆ ಬದಲಾವಣೆ ಆಗೋದ್ರಿಂದ ಈ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡುವಂಥವ್ರಿಗಂತೂ ಅನುಕೂಲ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಇನ್ನು ತಂದೆ ಕಡೆ ಆಸ್ತಿ ವಿಚಾರಕ್ಕೆ, ಹಣದ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಕರ್ಮಸ್ಥಾನದಲ್ಲೇ ನಾವು ಶುಕ್ರ ಸ್ವಕ್ಷೇತ್ರದಲ್ಲಿ ಇರುವಂಥದ್ದು ನಾವು ನೋಡಿದ್ರೆ ಒಂದಷ್ಟು ಲೇವಾದೇವಿ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಏಪ್ರಿಲ್ 19ರ ನಂತರ ಏಕಾದಶಕ್ಕೆ ಶುಕ್ರ ಮತ್ತು ಗುರು ಸಂಯೋಗದಿಂದ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇಲ್ಲಿ ಕಾಣಬಹುದು. ಮತ್ತು ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಲಾಭ ಗಳಿಕೆ ಇರುವಂಥದ್ದು ಇರುತ್ತೆ. ಇನ್ನು ಅದ್ರ ಜೊತೆಗೆ ಕೇತು ಜನ್ಮರಾಶಿಯಲ್ಲಿರೋದ್ರಿಂದ ಒಂದಷ್ಟು ಆಧ್ಯಾತ್ಮಿಕ ಪೂಜೆ ಪುನಸ್ಕಾರಗಳ ಬಗ್ಗೆ ಒಲವು ಕೊಡುವಂಥದ್ದು ಇರುತ್ತೆ. ಮತ್ತು ಎಷ್ಟೇ ನೀವು ಒಳ್ಳೆಯ ಆಸ್ತಿ ಗಳಿಕೆ ಇಂಥದ್ದಿದ್ರೇನು ಯಾವುದ್ರ ಮೇಲೇನೂ ಅಷ್ಟು ಆಸಕ್ತಿ ಇರೋದಿಲ್ಲ. ಯಾಕಂದರೆ ಕೇತು ಜನ್ಮದಲ್ಲಿದ್ದಾಗ ನಿರಾಸೆಯನ್ನು ಕೊಡ್ತಾನೆ. ಎಲ್ಲ ಇದ್ದರೂ ಏನೂ ಬೇಡ ಅನ್ನುವಂಥ ಮನಸ್ಥಿತಿಗೆ ಹೋಗುವಂಥದ್ದು ಒಂದಷ್ಟು ಮನಸ್ಥಿತಿ ಇರುತ್ತೆ. ಮತ್ತು ಅದರ ಜೊತೆಗೆ ವರ್ಷದ ಪ್ರಾರಂಭದಲ್ಲಿ ಸಪ್ತಮ ಸ್ಥಾನದಲ್ಲಿ ರಾಹು ಇರೋದರಿಂದ ವೈವಾಹಿಕ ಜೀವನದ ಮೇಲೆ ಒಂದಷ್ಟು ಹೊಡೆತ ಬೀಳ್ಬೋದು. ಸ್ವಲ್ಪ ವೈವಾಹಿಕ ಜೀವನ ವಿಚಾರದಲ್ಲಿ ಚಿಕ್ಕಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಬರ್ಬೋದು, ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಅಷ್ಟಮ ಶನಿ ಪ್ರಭಾವ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವಿಳಂಬ ಮಾಡುವಂಥದ್ದು ಇರುತ್ತೆ. ಆಗ ಕೆಲಸ ಕಾರ್ಯಗಳು ಇವತ್ತಾಗೋ ಕೆಲಸ ನಾಳೆ ನಾಳಿದ್ದು ಈ ಥರದ್ದು ಹೋಗುವಂಥದ್ದು ಇಲ್ಲಿ ಕಾಣಬಹುದು. ಇನ್ನು ಜುಲೈ 16 ನಂತರ ವ್ಯಯಸ್ಥಾನಕ್ಕೆ ರಾಷ್ಟ್ರಾಧಿಪತಿ ಪ್ರವೇಶದಿಂದ 1 ತಿಂಗಳ ಕಾಲ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಆರೋಗ್ಯ ಡಿಸ್ಟರ್ಬೆನ್ಸ್ ಆಗಬಹುದು. ಇನ್ನು ಒಂದಷ್ಟು ಗುರು ಒಂದಷ್ಟು ಬದಲಾವಣೆ ಅಂತ ನಾವು ನೋಡೋಕೆ ಹೋದರೆ ಜೂನ್ 1ನೇ ತಾರೀಕು ಮಿಥುನ ರಾಶಿಗೆ ಕರ್ಕಾಟಕ ರಾಶಿಗೆ ಬದಲಾವಣೆಯಿಂದ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗಬಹುದು. ಯಾಕಂದರೆ ಗುರು ಪರಮಾಚ್ಯ ಸ್ಥಾನಕ್ಕೆ ಬಂದರೂ ಸಹ ಕೆಲವು ರಾಶಿಯವರಿಗೆ ಶುಭ ಫಲಗಳು ಕೊಟ್ಟರೆ ಈ 12ನೇ ಮನೆ ವ್ಯಯಸ್ಥಾನ ಆಗಿರೋದ್ರಿಂದ ಗುರುಬಲನೂ ಹೋಗುತ್ತೆ. ಅದ್ರ ಜೊತೆಗೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ವಿವಾಹ ಶುಭ ಕಾರ್ಯಗಳಿಗೆ ಒಂದಷ್ಟು ಅಡೆತಡೆಗಳು ಉಂಟಾಗುವಂಥದ್ದು ಇರುತ್ತೆ. ಯಾವುದೇ ಕೆಲಸ ಅಥವಾ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಅಷ್ಟೊಂದು ಪ್ರಶಸ್ತವಾಗಿರೋದಿಲ್ಲ. ಅದರಲ್ಲಿ ನೋಡಿಕೊಂಡು ವ್ಯವಹಾರವನ್ನು ಮಾಡೋದು ಒಳ್ಳೆಯದು. ಇನ್ನು ಏನೇ ವ್ಯವಹಾರವನ್ನು ಮಾಡಬೇಕಾದ್ರೂ 2 ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಇನ್ನು ಆಗಸ್ಟ್ 17ರ ನಂತರ ರವಿ ಸ್ವಕ್ಷೇತ್ರಕ್ಕೆ ಒಂದಷ್ಟು ಬದಲಾವಣೆಯಿಂದ ಬುಧ ಮತ್ತು ಕೇತು ಸಂಯೋಗದಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು ಇರುತ್ತೆ ಹೆಚ್ಚು. ಮತ್ತು ಅದರ ಜೊತೆಗೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಖರ್ಚಾದರೂ ಸಹ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಸಾಧ್ಯತೆಗಳು ಇಲ್ಲಿ ಕಂಡುಬರುತ್ತೆ. ಇನ್ನು ಅಕ್ಟೋಬರ್ 17ರ ನಂತರ ರಾಷ್ಟ್ರಾಧಿಪತಿ ನೀಚ ಸ್ಥಾನಕ್ಕೆ ಹೋಗುವಂಥದ್ದು ಇರುತ್ತೆ. ಇದರಿಂದ ಗುರು ಬೇರೆ ವ್ಯಯಸ್ಥಾನದಲ್ಲಿ ಇರ್ತಾನೆ. ಒಂದಷ್ಟು ಕೆಲಸಗಳ ಒತ್ತಡಗಳು ಜಾಸ್ತಿ ಆಗುತ್ತೆ, ಶತ್ರುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಒಂದಷ್ಟು ದಿಢೀರ್ ಬದಲಾವಣೆಗಳು ಕಂಡುಬರುತ್ತೆ. ಅದು ಒಂದಷ್ಟು ಸಮಸ್ಯೆಗಳೇ ಅಂತಲೂ ಹೇಳಬಹುದು. ಹಾಗಾಗಿ ಸ್ವಲ್ಪ ನೋಡಿಕೊಳ್ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಇದೇ ಅಕ್ಟೋಬರ್ 31ನೇ ತಾರೀಕಿಗೆ ಜನ್ಮದಲ್ಲಿ ಗುರು ಬಂದಾಗ ಒಂದಷ್ಟು ತಾತ್ಕಾಲಿಕವಾಗಿ ಗುರು ಜನ್ಮದಲ್ಲಿ ಇರ್ತಾನೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಗಳು ನಡೀತಾ ಇದ್ರೂ ಖರ್ಚುಗಳು ಇದ್ದೇ ಇರುತ್ತೆ. ಇನ್ನು ಡಿಸೆಂಬರ್ 5ರ ನಂತರ ರಾಹು ಕೇತುಗಳು ಬದಲಾವಣೆ ಆಗ್ತಾ ಇದೆ. ಇದರಿಂದ ಒಂದಷ್ಟು ಪೂಜೆ ಪುನಸ್ಕಾರಗಳು ಆಗ್ಬೋದು. ಇಂತಹದ್ರಲ್ಲಿ ಒಲವು ಇದ್ದರೂ ಸಹ ಏನೇ ಪೂಜೆಗಳು ಏನೇ ಮಾಡಿದ್ರೂ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೆಯದು. ಇನ್ನು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ಕೆಲಸ ಮತ್ತು ವೃತ್ತಿಯಲ್ಲಿ ಏನು ನೀವು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಹೆಚ್ಚು ಲಾಭವನ್ನು ಈ ನವಂಬರ್ ತಿಂಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಆ ಸಂದರ್ಭದಲ್ಲಿ ಹೊಸದಾಗಿ ಮನೆ ಕಟ್ಟುವಂಥದ್ದು ಇಂಥದ್ರಲ್ಲೆಲ್ಲ ಅನುಕೂಲ ಆಗುವಂಥದ್ದು ಇರುತ್ತೆ. ಇನ್ನು 2027 ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಸಾಲದ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತಿ ವಹಿಸೋದು ಉತ್ತಮ. Subscribe to One India and never miss an update. Download the One India app now.